ನಾವು ಎಲ್ಲರಿಗೂ ಒಳ್ಳೆಯವರಾಗಿರಲು ಪ್ರಯತ್ನಿಸುತ್ತೇವೆ, ಎಲ್ಲರಿಗೂ ಸಹಾಯ ಮಾಡುತ್ತೇವೆ, ಎಲ್ಲರಿಗೂ ಗೌರವ ಕೊಡುತ್ತೇವೆ. ಆದರೆ ಒಂದು ಪ್ರಶ್ನೆ ಕೇಳಿಕೊಳ್ಳಿ, ನಾವು ನೀಡುವ ಅದೇ ಗೌರವ ನಮಗೆ ಹಿಂದಿರುಗಿ ಸಿಗುತ್ತಿದೆಯಾ? ನಿಜವಾಗಿ ಹೇಳಬೇಕೆಂದರೆ ಈ ಜಗತ್ತಿನ ಒಂದು ಕಹಿ ಸತ್ಯ ಏನೆಂದರೆ, ನೀವು ಎಷ್ಟು ಹೆಚ್ಚು ಒಳ್ಳೆಯವರಾಗಿರುತ್ತೀರೋ ಕೆಲವರು ಅಷ್ಟೇ ಹೆಚ್ಚು ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ. ನೀವು ಯಾವಾಗಲೂ ಎಲ್ಲರಿಗೂ ಲಭ್ಯವಾಗಿದ್ದರೆ ಜನರು ನಿಮ್ಮ ಬೆಲೆಯನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಹಾಗಾದರೆ ಪರಿಹಾರ ಏನು? ಮೊದಲು ನೀವು ತಿಳಿದುಕೊಳ್ಳಬೇಕಾದದ್ದು ಒಂದೇ ಒಂದು ವಿಷಯ, ನಿಮ್ಮ ಬೆಲೆ ನಿಮಗೆ ಗೊತ್ತಿರಬೇಕು. ನೀವು ನಿಮ್ಮನ್ನು ಗೌರವಿಸದಿದ್ದರೆ ಈ ಜಗತ್ತು ಯಾವತ್ತೂ ನಿಮ್ಮನ್ನು ಗೌರವಿಸುವುದಿಲ್ಲ. ನೀವು ನಿಮ್ಮನ್ನು ಕಡಿಮೆ ಅಂದರೆ ಜನರು ನಿಮ್ಮನ್ನು ಇನ್ನೂ ಕಡಿಮೆ ಮಾಡುತ್ತಾರೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ, ಎಲ್ಲರಿಗೂ ಎಸ್ ಹೇಳುವುದನ್ನು ನಿಲ್ಲಿಸಿ. ಅಗತ್ಯವಿದ್ದಾಗ ನೋ ಹೇಳುವುದನ್ನು ಕಲಿಯಿರಿ. ಮೊದಲ ಬಾರಿ ಅದು ಕಷ್ಟವಾಗಬಹುದು, ಆದರೆ ಅದು ನಿಮ್ಮ ಸ್ವಾಭಿಮಾನವನ್ನು ಕಾಪಾಡುತ್ತದೆ. ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದುಕೊಳ್ಳುತ್ತಾರೆ, ಕೆಲವರು ನಿಮ್ಮ ಮೌನವನ್ನು ಭಯ ಎಂದುಕೊಳ್ಳುತ್ತಾರೆ. ಆದರೆ ನೆನಪಿಡಿ, ನೀವು ಯಾರು ಅನ್ನೋದನ್ನು ನಿಮಗೆ ಗೊತ್ತಿದ್ದರೆ ಸಾಕು. ಪ್ರತಿ ಮಾತಿಗೆ ಉತ್ತರ ಕೊಡಬೇಕೆಂದೇನಿಲ್ಲ. ಕೆಲವೊಮ್ಮೆ ಮೌನವೇ ಅತ್ಯಂತ ದೊಡ್ಡ ಉತ್ತರ. ನಿಮ್ಮ ಮೌನ ನಿಮ್ಮ ಶಕ್ತಿಯನ್ನು ತೋರಿಸುತ್ತದೆ. ಇದು ನಿಮ್ಮ ಜೀವನ. ಇತರರು ಹೇಳಿದಂತೆ ಬದುಕಲು ಅಲ್ಲ, ನೀವು ಬಯಸಿದಂತೆ ಬದುಕಲು. ಜನರು ಯಾವಾಗಲೂ ಮಾತನಾಡುತ್ತಾರೆ, ನೀವು ಏನು ಮಾಡಿದರೂ ಮಾತನಾಡುತ್ತಾರೆ. ಹಾಗಿದ್ದರೆ ನಿಮಗೆ ಇಷ್ಟವಾದ ಜೀವನವನ್ನೇ ಯಾಕೆ ಬದುಕಬಾರದು? ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಏನು ಗೊತ್ತಾ? ಅದು ನಿಮ್ಮ ಆತ್ಮವಿಶ್ವಾಸ. ನೀವು ನಿಮ್ಮನ್ನು ನಂಬಿದಾಗ ಯಾವುದೇ ಅಡೆತಡೆ ದೊಡ್ಡದಾಗಿ ಕಾಣುವುದಿಲ್ಲ. ನೀವು ನಿಮ್ಮನ್ನು ಅನುಮಾನಿಸಿದಾಗ ಚಿಕ್ಕ ಸಮಸ್ಯೆಯೂ ದೊಡ್ಡದಾಗಿ ಕಾಣುತ್ತದೆ. ಜೀವನದಲ್ಲಿ ಸಮಸ್ಯೆಗಳು ಬರೋದು ಸಹಜ, ಆದರೆ ಅವು ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮನ್ನು ಬಲಿಷ್ಠರನ್ನಾಗಿಸಲು ಬರುತ್ತವೆ. ಪ್ರತಿ ಸಮಸ್ಯೆ ನಿಮ್ಮ ಬೆಳವಣಿಗೆಗೆ ಒಂದು ಅವಕಾಶ. ಇಂದಿನಿಂದ ಒಂದು ನಿರ್ಧಾರ ಮಾಡಿ, ನಾನು ನನ್ನನ್ನು ಗೌರವಿಸುತ್ತೇನೆ, ನಾನು ನನ್ನ ಮೌಲ್ಯವನ್ನು ತಿಳಿದುಕೊಳ್ಳುತ್ತೇನೆ, ನಾನು ನನ್ನ ಜೀವನವನ್ನು ನನ್ನ ನಿಯಮಗಳಲ್ಲಿ ಬದುಕುತ್ತೇನೆ. ಈ 3 ನಿರ್ಧಾರಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಹೀಗಾಗಿ ಈ ಮಾತುಗಳನ್ನು ಕೇವಲ ಕೇಳಿ ಬಿಡಬೇಡಿ, ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನೀವು ನಿಮ್ಮನ್ನು ಗೌರವಿಸಿದಾಗ ಮಾತ್ರ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. ಧನ್ಯವಾದಗಳು.